ಸೀತಾ ಪಯಣ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರು ತಮ್ಮ ಮಗಳಿಗಾಗಿ ತುಂಬಾ ಪ್ರೀತಿಯಿಂದ ಮಾಡಿರೋ ಸಿನಿಮಾ ಇದು. ಹೆಸರೇ ಹೇಳೋ ಹಾಗೆ ಒಂದು ಪಯಣ. ನಾಯಕಿ ಸೀತಾ ಒಬ್ಬ ಅಡುಗೆ ಮಾಡುವ ಆಸೆಯಿರೋ ಹುಡುಗಿ. ಒಮ್ಮೆ ಇವಳು ಬೆಂಗಳೂರಿನಿಂದ ಬೆಳಗಾವಿಗೆ ಕಾರ್ನಲ್ಲಿ ಹೊರಡ್ತಾಳೆ. ದಾರಿಯಲ್ಲಿ ನಮ್ಮ ಹೀರೋ ಅಭಿಷೇಕ್ ಸಿಗ್ತಾನೆ. ಇವರಿಬ್ಬರ ಈ ರೋಡ್ ಟ್ರಿಪ್ನಲ್ಲಿ ಏನೆಲ್ಲ ಆಗುತ್ತೆ, ಸೀತಾಳ ಲೈಫ್ ಹೇಗೆ ಬದಲಾಗುತ್ತೆ ಅನ್ನೋದೇ ಈ ಸಿನಿಮಾದ ಕಥೆ. ಪ್ಲಸ್ ಪಾಯಿಂಟ್ಸ್: ತಂದೆ ಮಗಳ ಬಾಂಧವ್ಯ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸತ್ಯರಾಜ್ ಮತ್ತು ಐಶ್ವರ್ಯ ಸೀನ್ಗಳು ಮನಸ್ಸಿಗೆ ಮುಟ್ಟುತ್ತೆ. ರೋಡ್ ಟ್ರಿಪ್ ಸಿನಿಮಾ ಅಲ್ವಾ, ವಿಜುವಲ್ಸ್ ತುಂಬಾ ಫ್ರೆಶ್ ಆಗಿದೆ. ಹಸಿರು ಪ್ರಕೃತಿ ನೋಡ್ತಿದ್ರೆ ನಮಗೂ ಒಂದ್ಸಲ ಲಾಂಗ್ ಡ್ರೈವ್ ಹೋಗ್ಬೇಕು ಅನ್ಸುತ್ತೆ. ಧ್ರುವ ಸರ್ಜಾ ಮತ್ತು ಅರ್ಜುನ್ ಸರ್ಜಾ ಅವರ ಎಂಟ್ರಿ ಫ್ಯಾನ್ಸ್ಗೆ ಸಖತ್ ಕಿಕ್ ಕೊಡುತ್ತೆ. ಸಾಂಗ್ಸ್ ಮತ್ತು ಬಿಜಿಎಂ ಕಥೆಗೆ ಚೆನ್ನಾಗಿ ಸಾಥ್ ಕೊಟ್ಟಿದೆ. ಮೈನಸ್ ಪಾಯಿಂಟ್ಸ್: ಫಸ್ಟ್ ಹಾಫ್ ಸ್ವಲ್ಪ ನಿಧಾನ ಅನ್ಸುತ್ತೆ. ಕಥೆ ಇನ್ನೂ ಸ್ವಲ್ಪ ವೇಗವಾಗಿದ್ರೆ ಚೆನ್ನಾಗಿರ್ತಿತ್ತು. ಕಥೆಯಲ್ಲಿ ತುಂಬಾ ದೊಡ್ಡ ಟ್ವಿಸ್ಟ್ಗಳಿಲ್ಲ. ಸ್ವಲ್ಪ ಹಳೆ ಸ್ಟೈಲ್ ಅನ್ಸೋ ಚಾನ್ಸ್ ಇದೆ. ನೀವು ಫ್ಯಾಮಿಲಿ ಜೊತೆ ಕುತ್ಕೊಂಡು ಆರಾಮಾಗಿ ಒಂದು ಇಮೋಷನಲ್ ಸಿನಿಮಾ ನೋಡ್ಬೇಕು ಅನ್ಕೊಂಡಿದ್ರೆ ಸೀತಾ ಪಯಣ ಬೆಸ್ಟ್ ಚಾಯ್ಸ್. ಇದರಲ್ಲಿ ಪ್ರೀತಿ ಇದೆ, ಮಾನವೀಯತೆ ಇದೆ, ಮತ್ತೆ ಒಳ್ಳೆ ಮೆಸೇಜ್ ಕೂಡ ಇದೆ. ಈ ಸಿನಿಮಾ ಸನ್ NXTನಲ್ಲಿ ರಿಲೀಸ್ ಆಗಿದೆ. ಕನ್ನಡ ಸೇರಿದಂತೆ ಬೇರೆ ಭಾಷೆಗಳಲ್ಲೂ ನೀವು ಇದನ್ನ ಮನೆಯಲ್ಲೇ ಕೂತು ಎಂಜಾಯ್ ಮಾಡಬಹುದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.